ನಮಸ್ಕಾರ ಸ್ನೇಹಿತರೆ, ಮಳೆಯಿಂದಾಗಿ ರದ್ದಾಯಿತು ಯುಎಸ್ಎ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯ. ಬದಲಾಯಿತು ಟಿ20 ವಿಶ್ವಕಪ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಟಿ20 ವಿಶ್ವಕಪ್ ಟೂರ್ನಿಂದ ಹೊರಬಿತ್ತು ಪಾಕಿಸ್ತಾನ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಐರ್ಲೆಂಡ್ ಹಾಗೂ ಅಮೆರಿಕ ನಡುವಿನ ಪಂದ್ಯ ರದ್ದಾದ ಬಳಿಕ ಬಿಡುಗಡೆಯಾಗಿರುವ ಟಿ20 ವಿಶ್ವಕಪ್ನ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಫ್ಲೋರಿಡಾದಲ್ಲಿ ನಡೆಯಬೇಕಾಗಿದ್ದ ಅಮೆರಿಕ ಹಾಗೂ ಐರ್ಲೆಂಡ್ ನಡುವಿನ ಟಿ20 ವಿಶ್ವಕಪ್ನ 30ನೇ ಪಂದ್ಯವು ಮಳೆಯಿಂದಾಗಿ ರದ್ದಾಗಿದೆ ಸ್ನೇಹಿತರೆ. ಪಂದ್ಯ ರದ್ದಾಗುವ ಮೂಲಕ ಉಭಯ ತಂಡಗಳಿಗೆ ಒಂದು ಅಂಕಗಳನ್ನ ನೀಡಲಾಗಿದೆ ಸ್ನೇಹಿತರೆ. ಇತ್ತ ಅಮೆರಿಕ ತಂಡವು 1 ಅಂಕಗಳನ್ನ ಪಡೆದುಕೊಂಡು ಒಟ್ಟಾರೆಯಾಗಿ 5 ಅಂಕಗಳನ್ನ ಸಂಪಾದಿಸಿಕೊಂಡು ಗುಂಪು ಏನಿಂದ ಸೂಪರ್ 8ರ ಹಂತಕ್ಕೆ ಕ್ವಾಲಿಫೈ ಆದ 2ನೇ ತಂಡ ಎನಿಸಿಕೊಂಡಿದೆ ಸ್ನೇಹಿತರೆ. ಇದರೊಂದಿಗೆ ಪಾಕ್ ತಂಡವು ಟಿ20 ವಿಶ್ವಕಪ್ ಟೂರ್ನಿಯಿಂದ ಲೀಗ್ ಹಂತದಲ್ಲಿ ಹೊರಬಿದ್ದಿದೆ ಸ್ನೇಹಿತರೆ. ಹಾಗಾದ್ರೆ ಮಳೆಯಿಂದ ಪಂದ್ಯ ರದ್ದಾದ ಬಳಿಕ ಬಿಡುಗಡೆಯಾಗಿರುವ ಟಿ20 ವಿಶ್ವಕಪ್ನ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೆಯದಾಗಿ ಗುಂಪು ಏನ ಬಗ್ಗೆ ಮಾತನಾಡುವುದಾದ್ರೆ, ಭಾರತ, ಅಮೆರಿಕ, ಪಾಕಿಸ್ತಾನ, ಕೆನಡಾ ಮತ್ತು ಐರ್ಲೆಂಡ್ ತಂಡಗಳು ಮೊದಲ 5 ಸ್ಥಾನಗಳನ್ನ ಪಡೆದುಕೊಂಡಿವೆ ಸ್ನೇಹಿತರೆ. ಈ ತಂಡಗಳು ಕ್ರಮವಾಗಿ 6, 5, 2, 2, 1 ಅಂಕಗಳನ್ನ ಪಡೆದುಕೊಂಡಿವೆ. ಈ ಗುಂಪಿನಿಂದ ಭಾರತ ಮತ್ತು ಅಮೆರಿಕ ತಂಡಗಳು ಸೂಪರ್ 8ರ ಹಂತಕ್ಕೆ ಕ್ವಾಲಿಫೈ ಆಗಿವೆ. ಮತ್ತು ಗುಂಪು ಬಿನ ಬಗ್ಗೆ ಮಾತನಾಡುವುದಾದರೆ, ಆಸ್ಟ್ರೇಲಿಯಾ, ಸ್ಕಾಟ್ಲೆಂಡ್, ಇಂಗ್ಲೆಂಡ್, ನಮೀಬಿಯಾ ಮತ್ತು ಒಮಾನ್ ತಂಡಗಳು ಮೊದಲ 5 ಸ್ಥಾನಗಳನ್ನ ಪಡೆದುಕೊಂಡಿವೆ ಸ್ನೇಹಿತರೆ. ಈ ತಂಡಗಳು ಕ್ರಮವಾಗಿ 6, 5, 3, 2, 0 ಅಂಕಗಳನ್ನ ಪಡೆದುಕೊಂಡಿವೆ. ಗುಂಪು ಬಿ ನಿಂದ ಆಸ್ಟ್ರೇಲಿಯಾ ತಂಡವು ಸೂಪರ್ 8ರ ಹಂತಕ್ಕೆ ಕ್ವಾಲಿಫೈ ಆಗಿದೆ ಬಂಧುಗಳೇ. ಇನ್ನು ಗುಂಪು ಸಿ ನ ಬಗ್ಗೆ ಮಾತನಾಡುವುದಾದರೆ, ಅಫ್ಘಾನಿಸ್ತಾನ, ವೆಸ್ಟ್ ಇಂಡೀಸ್, ಉಗಾಂಡ, ಪಪುವಾ ನ್ಯೂಗಿನಿ, ನ್ಯೂಜಿಲೆಂಡ್ ತಂಡಗಳು ಗುಂಪಿನಲ್ಲಿ ಮೊದಲ 5 ಸ್ಥಾನಗಳನ್ನ ಪಡೆದುಕೊಂಡಿವೆ. ಈ ತಂಡಗಳು ಕ್ರಮವಾಗಿ 6, 6, 2, 0, 0 ಅಂಕಗಳನ್ನ ಪಡೆದುಕೊಂಡಿವೆ. ಗುಂಪು ಸಿ ನಿಂದ ಅಫ್ಘಾನಿಸ್ತಾನ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಸೂಪರ್ 8ರ ಹಂತಕ್ಕೆ ಅರ್ಹತೆ ಪಡೆದುಕೊಂಡಿವೆ. ಟೂರ್ನಿಯಿಂದ ಬಲಿಷ್ಠ ತಂಡವಾದ ನ್ಯೂಜಿಲೆಂಡ್ ಹೊರಬಿದ್ದಿದೆ. ಮತ್ತು ಕೊನೆಯದಾಗಿ ಗುಂಪು ಡಿ ನ ಬಗ್ಗೆ ಮಾತನಾಡುವುದಾದರೆ, ದಕ್ಷಿಣ ಆಫ್ರಿಕಾ, ಬಾಂಗ್ಲಾದೇಶ, ನೆದರ್ಲ್ಯಾಂಡ್, ನೇಪಾಳ, ಶ್ರೀಲಂಕಾ ತಂಡಗಳು ಅಂಕಪಟ್ಟಿಯಲ್ಲಿ ಮೊದಲ 5 ಸ್ಥಾನಗಳನ್ನು ಪಡೆದುಕೊಂಡಿವೆ. ಈ ತಂಡಗಳು ಕ್ರಮವಾಗಿ 6, 4, 2, 1 ಅಂಕಗಳನ್ನು ಪಡೆದುಕೊಂಡಿವೆ. ಗುಂಪು ಡಿ ನಿಂದ ದಕ್ಷಿಣ ಆಫ್ರಿಕಾ ತಂಡವು ಸೂಪರ್ 8ರ ಹಂತಕ್ಕೆ ಕ್ವಾಲಿಫೈ ಆಗಿದೆ. ನೋಡಿದಲ್ಲ ಬಂಧುಗಳೇ, ಮಳೆಯಿಂದಾಗಿ ಅಮೆರಿಕ ಹಾಗೂ ಐರ್ಲೆಂಡ್ ನಡುವಿನ ಪಂದ್ಯ ರದ್ದಾದ ಬಳಿಕ ಬಿಡುಗಡೆಯಾಗಿರುವ ಟಿ20 ವಿಶ್ವಕಪ್ನ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.